ಅಲ್ಲ ಸರ್, ಈ ಕಾಡಲ್ಲಿ ಹೋಗ್ತಾನೋ ಅಷ್ಟೇ ನಮ್ಮ ಜನರು ಹೆಂಗಾಗ್ಬಿಟ್ಟವ್ರೆ ಅಂದ್ರೆ ಯಾವ್ದನ ಈ ಕೋತಿಗಳು ಅಥವಾ ಏನ್ ಪ್ರಾಣಿ ಇದ್ರೆ ಅಲ್ಲೇ ತಗೊಂಡು ಊಟ ಹಾಕೋದು ರೋಡ್ ಸೈಡ್ ಅಲ್ಲಿ. ಅದೆಲ್ಲ ಅದು ಕಾಡು ಪ್ರಾಣಿಗಳು ಇರೋದ್ರಿಂದ ಅದಕ್ಕೆ ಆಲ್ರೆಡಿ ಫುಡ್ ಅದಕ್ಕೆ ಎಲ್ಲೆಲ್ಲಿ ಇರುತ್ತೆ ಅಂತ ಗೊತ್ತಿರುತ್ತೆ. ಇದೆಲ್ಲ ಮಾಡಕ್ ಹೋಗ್ಬಾರ್ದು. ನೀವು ಒಂದ್ ದಿವಸ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಹಾಕ್ಬಿಟ್ಟು ಹೋಗ್ತೀರಾ, ಮತ್ತೆ ಮಾರನೇ ದಿವಸ ಯಾರು ಬರ್ತಾರೆ? ಯಾರು ಬರಲ್ಲ, ಅವೇ ಹೊಂಚ್ಕೋಬೇಕು. ಸೊ ಈ ಥರದೆಲ್ಲ ಹಾಕಿ ಮಾಡಿದಾಗ ಅದು ಯಾವುದೋ ಒಂದು ಇದ್ರಲ್ಲಿ ವಿಡಿಯೋ ನೋಡಿದ್ದೆ, ಅದು ಮಾರನೇ ದಿವಸ ಬಂದು ವೆಯ್ಟ್ ಮಾಡ್ತಾ ಇರುತ್ತೆ. ಹೌದು ಸರ್. ಸೊ ಈ ಥರದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಸೊ ಅದು ಪಾಡಿಗೆ ಅದು ಇರ್ಬೇಕು. ಅದ್ರ ಮನೆ ಅದು ಪ್ರಕೃತಿಯಾಗ ಅದು ನೇಚರಲ್ಲಿ ಇರೋದೇ. ನಿಮ್ಮ ಮನೆಗೆ ಯಾರು ಬಂದ್ಬಿಟ್ಟು ಏನೋ ಮಾಡಿದ್ರೆ ಸುಮ್ಮನೆ ಇರ್ತಾರೆ. ಸೊ ಅದೇ ರೀತಿ ಅದ್ರದ್ದೇ ಆದ ಒಂದು ಮನೆ ಅಂದ್ರೆ ಯಾರು ನಾವು ಡಿಸ್ಟರ್ಬ್ ಮಾಡಬಾರ್ದು. ನಾವೆಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಪಾಡಿಗೆ ನಾವು ಹೋಗ್ಬೇಕು. ಸರ್, ಆಗಿದ್ರೆ ಈಗ ಪ್ಲಾಸ್ಟಿಕ್ ಯಾವ ರೀತಿ ನಿಷೇಧ ಮಾಡ್ಬೇಕು ಅಂದ್ರೆ ಈ ಪ್ರವಾಸೋದ್ಯಮಗಳು ಓನ್ಲಿ ಅಂದ್ರೆ ಎಲ್ಲ ನಿಷೇಧ ಮಾಡ್ಬೇಕಾ ಅಥವಾ ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ದೊಡ್ಡ ಸಮಸ್ಯೆ ಆಯ್ತಾ ಇರೋದು. ಸೊ ಈ ತರ ಸ್ಪೆಷಲಿ ದೇವಸ್ಥಾನ ಹೋಗುವಂತ ಜಾಗ ಇಷ್ಟು ರೇಡಿಯಸ್ ಅಲ್ಲೇ ಒಂದಿಷ್ಟು ಜಾಗದ ದೇವಸ್ಥಾನ ಸುತ್ತಮುತ್ತ ಮಾಡ್ಬೇಕಾಗುತ್ತೆ. ಹಾಗೆ ನೀವು ಎಲ್ಲೆಲ್ಲಿ ಟೂರಿಸಂ ಪ್ಲೇಸ್ ಇದೆ, ಕೋಸ್ಟಲ್ ಏರಿಯಾ ಸ್ಪೆಷಲಿ ಮಾಡ್ಬೇಕಾಗುತ್ತೆ. ಇವಾಗ ಟೂರಿಸಂ ಬಗ್ಗೆ ಎಷ್ಟು ಗಮನ ಕೊಡ್ತಾ ಇದಾರೆ ನಮ್ಮ ಸರ್ಕಾರ ಹೇಳ್ಬೋದು. ಆದ್ರೆ ಅದ್ರ ಬಗ್ಗೆ ನೀವು ಟೂರಿಸಂ ಬಗ್ಗೆ ಜನ ಬಂದ್ಬಿಡ್ತಾರೆ, ಸಮಸ್ಯೆ ಇಲ್ಲ. ನೀವು ರೂಲ್ ಇಲ್ಲ ಅಂದ್ರೆ ರೂಲ್ ಇದೆ, ನೀವು ಪ್ಲಾಸ್ಟಿಕ್ ಬ್ಯಾನ್ ಮಾಡೋ ಇಡೀ ಬೀಚ್ ಎಲ್ಲ ಪ್ಲಾಸ್ಟಿಕ್ ಇದ್ರೆ ಬೇರೆ ದೇಶದಿಂದ ಬಂದವರಲ್ಲ ಏನ್ ತಿಳ್ಕೊಂತಾರೆ? ಒಂದ್ ಸ್ವಚ್ಛತೆ ಆಗಿದ್ರೆ ನಮ್ಗಿರೋ ಟೂರಿಸಂ ದಕ್ಷಿಣ ಕನ್ನಡದ ಮೊನ್ನೆ ಒಂದು ರೀಸೆಂಟ್ ಆಗಿ ನೋಡ್ದು ಸರ್, ನಮ್ಮ ಯಾವ್ದು ಸೌದತ್ತಿ ಎಲ್ಲಮ್ಮದಲ್ಲಿ ನೋಡ್ಬೋದು ಸರ್, ಏನ್ ಕವರ್ ದೇವಸ್ಥಾನಕ್ಕೂ ಪೂಜೆ ಸಾಮಾನು ಕವರ್ ತಗೊಂಡಾಗ ಅಲ್ಲೇ ಎಸ್ಬಿಟ್ಟು ಬರೋದು. ಅದು ದೇವಸ್ಥಾನ ಹತ್ರ ಹೆಂಗೆ ಸರ್? ಅದು ಯಾವ್ದು ಯಾವ ರೀತಿ ಹೋಗ್ತಿದೆ? ಜನ ಒಂದು ರೀತಿಯಲ್ಲಿ ಮೋಲ್ಡಪ್ ಆಗ್ಬಿಟ್ಟಿದ್ದಾರೆ. ಅದು ಏನು ಸರ್? ಅದೆಲ್ಲ ಆದ್ರೆ ಜನ ಒಂದ್ ರೀತಿ ಮೋಲ್ಡಪ್ ಆಗ್ಬಿಟ್ಟಿದ್ದಾರೆ.